ರಾಜ್ಯದಲ್ಲಿ ಇವತ್ತು ಜಾರಿ ನಿರ್ದೇಶನಾಲಯ ಹಲವು ಕಡೆಗಳಲ್ಲಿ ದಾಳಿಯನ್ನ ನಡೆಸಿದೆ. ಮುಖ್ಯವಾಗಿ ಬಿಟ್ಕಾಯಿನ್ ಹಗರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ಹಾರಿಸ್ ಮತ್ತು ಅವರ ಪುತ್ರ ನಿವಾಸಿಗಳು ಹಾಗೇನೆ ಈ ಪ್ರಕರಣದ ರೂವಾರಿ ಮಾಸ್ಟರ್ ಮೈಂಡ್ ಅಂತಾನೆ ಬಂಧನಕ್ಕೆ ಒಳಗಾಗಿ ನಂತರ ಬೇಲ್ ಮೇಲೆ ಬಿಡುಗಡೆಯಾದ ಶ್ರೀಕಿ ಅಲಿಯಾಸ್ ಶ್ರೀಕಾಂತ್ ಮನೆ ಮತ್ತು ಅದರ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಸುಮಾರು 12ಕ್ಕಿಂತ ಹೆಚ್ಚು ಕಡೆಗಳಲ್ಲಿ ದಾಳಿಯನ್ನ ಇವತ್ತು ಜಾರಿ ನಿರ್ದೇಶನಾಲಯ ಮಾಡಿದೆ. ಈ ಪ್ರಕರಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸದ್ದು ಮತ್ತು ಸುದ್ದಿ, ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾದ ಪ್ರಕರಣ. 2023ರ ಕಾಂಗ್ರೆಸ್ನ ಜನಾಭಿಪ್ರಾಯ ರೂಪಿಸುವ ಪ್ರಕರಣಗಳಲ್ಲಿ ಇದು ಕೂಡ ಒಂದಾಗಿತ್ತು. 40% PSI ಹಾಗೇನೆ ಬಿಟ್ಕಾಯಿನ್ ಹಗರಣ ಮತ್ತು ಅಂದಿನ ಅಂದ್ರೆ 2020 ಅದಕ್ಕಿಂತ ಮುಂಚಿನ ಸಂದರ್ಭದಲ್ಲಿ ಅನೇಕ ಬಿಜೆಪಿ ಹಿರಿಯ ನಾಯಕರು, ಗೃಹ ಮಂತ್ರಿಗಳಾಗಿದ್ದವರು ಇವರೆಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ 2023ರ ಚುನಾವಣಾ ಪೂರ್ವ ಮತ್ತು ಆ ನಂತರವೂ ಕಾಂಗ್ರೆಸ್ ಸರ್ಕಾರ ಹೇಳಿಕೊಂಡೇ ಬರ್ತಾ ಇದೆ. ಪ್ರಕರಣವನ್ನ ನಾವು ನೋಡ್ತಾ ಇದ್ರೆ 2019-20ರಲ್ಲಿ ಡ್ರಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಟ್ಕಾಯಿನ್ ಪ್ರಕರಣ ಮುನ್ನೆಲೆಗೆ ಬಂತು. ಈ ಪ್ರಕರಣದ ಮಾಸ್ಟರ್ ಮೈಂಡ್ ಹ್ಯಾಕರ್ ಶ್ರೀಕಿ ಸರ್ಕಾರದ ಪೋರ್ಟಲ್ಗಳನ್ನೇ ಹ್ಯಾಕ್ ಮಾಡಿದ್ದಂತ ಘಟನೆಗಳು, ವರದಿಗಳು ಆಯ್ತು. ಈ ಪ್ರಕರಣದ ಗಂಭೀರತೆಯನ್ನ ಅರಿತು ನಂತರ ಪ್ರಕರಣವನ್ನ CID ತನಿಖೆಯನ್ನ ನಡೆಸಿತು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಅಲಿಯಾಸ್ ಶ್ರೀಕಿ ಮತ್ತು ಇತರ ಸುಮಾರು 17-18 ಜನರ ಮೇಲೆ ಪ್ರಕರಣ ದಾಖಲಾಯಿತು, ತನಿಖೆಯೆಲ್ಲ ನಡೀತು. ಅದರ ನಂತರ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ PMLA ಆಕ್ಟ್ ಅಡಿಯಲ್ಲಿ ED ಕೂಡ ಪ್ರಕರಣಕ್ಕೆ ಎಂಟ್ರಿಯನ್ನು ಕೊಡ್ತು. ಅದು ಕೂಡ ಪ್ಯಾರಲಲ್ ಆಗಿ ತನ್ನ ತನಿಖೆಯನ್ನ ಮುಂದುವರಿಸಿಕೊಂಡು ಬಂತು. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಪ್ರಕರಣವನ್ನ SIT ವಹಿಸಿತು. 2025 ಈಗಲೂ ಕೂಡ ತನಿಖೆ ಜಾರಿಯಲ್ಲೇ ಇದೆ. ಕಾಂಗ್ರೆಸ್ ಸರ್ಕಾರ ನಾವು ಇಲ್ಲಿ ಗಮನಿಸಬೇಕೇನು ಅಂತಂದ್ರೆ, ತಾನು ಅಧಿಕಾರಕ್ಕೆ ಬರೋ ಮುಂಚೆ ಏನ್ ಹೇಳಿತ್ತು ಅಂತಂದ್ರೆ, ಬಿಜೆಪಿ ಸರ್ಕಾರದ ಎಲ್ಲಾ ಪ್ರಕರಣಗಳು, ಎಲ್ಲಾ ಭ್ರಷ್ಟಾಚಾರವನ್ನ ನಾವು ಅಧಿಕಾರಕ್ಕೆ ಬಂದ 1-2 ವರ್ಷಗಳಲ್ಲಿ ಸಂಪೂರ್ಣ ಜನರ ಮುಂದೆ ಇಡ್ತೀವಿ ಅಂತ. ಆದ್ರೆ ಏನಾಗಿದೆ, ಅದು ಕೋವಿಡ್ ಇರ್ಬೋದು, ಒಂದು ಜಸ್ಟಿಸ್ ಜಾನ್ ಡಿ ಕುನ್ನಾ ಅವರ ವರದಿ ಸರ್ಕಾರದ ಕೈ ಸೇರಿದೆ. ಆದ್ರೆ ಏನ್ ಕ್ರಮ ಆಗಿದೆ? ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳಿದ್ದೇನು, ನಾವೆಲ್ಲವನ್ನ ಜನರ ಮುಂದೆ ಇರ್ತೀವಿ, 40% ಕಮಿಷನ್, PSI ಯಾರೆಲ್ಲ ಭಾಗಿಯಾಗಿದ್ದಾರೆ, ಪ್ರಮುಖ ನಾಯಕರು ಅಂತ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಚಾರ್ಜ್ ಶೀಟ್ ನಲ್ಲಿ ಅನೇಕ ಬಿಜೆಪಿ ದೊಡ್ಡ ಮಟ್ಟದ ನಾಯಕರ ಹೆಸರಿದೆ ಅಂತ. ಚಾರ್ಜ್ ಶೀಟ್ ಅನ್ನ ನಡೆಸ್ತಾ ಇದ್ರೆ, ಬಿಟ್ಕಾಯಿನ್ ಪ್ರಕರಣದ ಚಾರ್ಜ್ ಶೀಟ್ ಏನಿದೆ ಅದನ್ನ ಗಮನಿಸ್ತಾ ಇದ್ರೆ, ಆ ಚಾರ್ಜ್ ಶೀಟ್ ನಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿರುವ ರಾಜಕೀಯ ಆರೋಪ, ಅದು ಬಸವರಾಜ ಬೊಮ್ಮಾಯಿ ಇರ್ಬೋದು, ಅವ್ರ ಪುತ್ರ ಇರ್ಬೋದು, ಡಾಕ್ಟರ್ CH ಅಶ್ವಥ್ ನಾರಾಯಣ್ ಇರ್ಬೋದು, ಅಥವಾ ನಳಿನ್ ಕುಮಾರ್, ಯಾರ ಹೆಸರು ಚಾರ್ಜ್ ಶೀಟ್ ನಲ್ಲಿ ಇಲ್ಲ. ಆದ್ರೆ ಕಾಂಗ್ರೆಸ್ ಶಾಸಕ ಹಾರಿಸ್ ಅವರ ಪುತ್ರ ನಲಪಾಡ್ ಹೆಸರಂತೂ ಇದರಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ SITನೂ ಕೂಡ ಅವರನ್ನ ಕರೆದು ವಿಚಾರಣೆಗೆ, ಹಣದ ವ್ಯವಹಾರ, ಶ್ರೀಕಿ ಮತ್ತು ಮೊಹಮ್ಮದ್ ನಲಪಾಡ್ ನಡುವೆ ಹಣದ ವ್ಯವಹಾರ ನಡೆದಿದೆ ಅನ್ನೋದರ ಕುರಿತಂತೆ ಈ ತನಿಖೆ ನಡೆದಿದ್ದು ಮತ್ತು ED ಕೂಡ ಅದರ ಅನ್ವಯನೇ ಇವತ್ತು ದಾಳಿಯನ್ನ ಮಾಡಿರೋದು. SIT ಕೂಡ ನಲಪಾಡನ್ನ ಕರೆಸಿ ಮಾತುಕತೆಯನ್ನ ಅಂದ್ರೆ ವಿಚಾರಣೆಯನ್ನ ಮಾಡಿದೆ. ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಅವರ ಮೊಮ್ಮಗನ ಹೆಸರು ಕೂಡ ಈಗ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ. ಮೊದಲಿಗೆ ಚಾರ್ಜ್ ಶೀಟ್ ನಲ್ಲಿ ಆತನ ಹೆಸರು ಇರ್ಲಿಲ್ಲ, ಆದ್ರೆ ಈಗ ಆತನ ಹೆಸರು ಸೇರಿದೆ, ಮೊಹಮ್ಮದ್ ಹಕೀಂ ಖಾನ್ ಹೆಸರು ಅದರಲ್ಲಿ 2ನೇ ಚಾರ್ಜ್ ಶೀಟ್ ನಲ್ಲಿ ಸೇರಿದೆ. ಹಾಗಾಗಿ ಆತನ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನು ನಲ್ಪಾಡ್ ಇಬ್ಬರು ಸಹೋದರ ಯಾರಿದ್ದಾರೆ, ಉಮರ್ ಫಾರೂಕ್ ನಲ್ಪಾಡ್ ಹಾಗೇನೆ ಮೊಹಮ್ಮದ್ ನಲ್ಪಾಡ್, ಇಬ್ಬರ ಪಾಲುದಾರಿಕೆ ಮತ್ತು ಇಬ್ಬರ ಪಾಲ್ಗೊಳ್ಳುವಿಕೆ ಬಗ್ಗೆ ಇಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಆ ಕುರಿತಾಗಿ ತನಿಖೆ ನಡೀತಾ ಇದೆ. ಇದು ಕಾಂಗ್ರೆಸ್ ಉತ್ತರ ಕೊಡಬೇಕಾದಂತ ಬಹಳ ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ತಾನು ಅಧಿಕಾರಕ್ಕಿಂತ ಬರೋದಕ್ಕಿಂತ ಮುಂಚೆ ಇಡೀ ಬಿಟ್ಕಾಯಿನ್ ಪ್ರಕರಣವನ್ನ ಬಿಜೆಪಿ ತಲೆ ಕಟ್ಟಿತ್ತು. ಅದರಲ್ಲೂ ಬಸವರಾಜ ಬೊಮ್ಮಾಯಿ ಗೃಹ ಮಂತ್ರಿ ಆಗಿದ್ರು, ಅವರ ತಲೆ ಕಟ್ಟಿತ್ತು. ಮತ್ತು ಶ್ರೀಕಿ ಆದಷ್ಟು ಬೇಗ ಹೋಗೋದು ಮತ್ತೆ ವಾಪಸ್ ಬರೋದು, ಬೇಲ್ ಯಾರು ಕೊಡಿಸ್ತಾರೆ, ಪ್ರಭಾವಿಗಳು ಇದ್ರಲ್ಲಿ ಇದ್ದಾರೆ, ಅವರ ಪುತ್ರರೆಲ್ಲ ಬಿಟ್ಕಾಯಿನ್ ಹಗರಣ ನಡೆಸ್ತಾ ಇದ್ದಾರೆ, ಈ ತರದೆಲ್ಲವೂ ಕೂಡ ಕ್ರಿಪ್ಟೋ ಕರೆನ್ಸಿ ಹಗರಣಗಳು ಕೇಳಿ ಬಂದಿತ್ತು. ಆದ್ರೆ ಅಧಿಕಾರ ಬಂದ ನಂತರದಲ್ಲಿ ಏನಾಯ್ತು ಅಂತ ನೋಡಿದ್ರೆ, ಅವ್ರು ಹೇಳಿದ್ ಯಾವ್ದು ಕೂಡ ಆಗ್ಲಿಲ್ಲ. ಅವ್ರು ಹೇಳಿರೋ ಪ್ರಕಾರವಾಗಿ SIT ಇವರೇ ವಹಿಸಿದ್ರು SITಗೆ. ಯಾಕೆಂದ್ರೆ ಜನಾಭಿಪ್ರಾಯ ಇತ್ತು ಮತ್ತು ಬಿಜೆಪಿಗರು ಆ ಸಂದರ್ಭದಲ್ಲಿ ಸವಾಲ್ ಹಾಕಿದ್ರು, ಆಯ್ತು ನಮ್ ಕಾಲದ ಹಗರಣ ಅಂತ ನೀವ್ ಹೇಳ್ತಿರಲ್ಲ, ತನಿಖೆ ಮಾಡಿಸಿ, ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕ್ರಮವನ್ನ ಕೈಗೊಳ್ಳಿ, ನೀವು ನಮ್ಮನ್ನ ಜೈಲಿಗೆ ಹಾಕಿ ಅಂತ ಹೇಳಿದ್ರು. ಮಾಡಿದ್ರು, ಇವ್ರು SITಯನ್ನ ಮಾಡಿದ್ರು. ಆದ್ರೆ ಇಲ್ಲಿ ತನಕ SIT ತನಿಖೆ ಸರಿಯಾದ ರೀತಿಯಲ್ಲಿ ಪೂರ್ಣಗೊಂಡಿಲ್ಲ. ಯಾರು ತಪ್ಪಿತಸ್ಥರ ಇದ್ದಾರೆ ಅವರನ್ನ ಪತ್ತೆ ಹಚ್ಚೋದಕ್ಕೂ ಸಾಧ್ಯ ಆಗಿಲ್ಲ. ಚಾರ್ಜ್ ಶೀಟ್ ಅಲ್ಲಿ ನಾವು ನೋಡ್ತಾ ಇದ್ರೆ, ಗಮನಿಸ್ತಾ ಇದ್ರೆ ಎಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರಾಗ್ಲಿ, ಅವರ ಪುತ್ರ ಆಗ್ಲಿ, ಬಿಜೆಪಿ ನಾಯಕರ ಹೆಸರುಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿಲ್ಲ. ಹಾಗಾಗಿ ತಮ್ಮದೇ ಪಕ್ಷದ ಯೂತ್ ಕಾಂಗ್ರೆಸ್ ನಾಯಕ, ಓರ್ವ ಶಾಸಕ ಮತ್ತು ಮಾಜಿ ಕೇಂದ್ರ ಮಂತ್ರಿಯ ಪುತ್ರ ಇವರೆಲ್ಲರೂ ಭಾಗಿಯಾಗಿದ್ದಾರೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿ SITನೂ ಪ್ರಕರಣದ ತನಿಖೆ ನಡೆಸ್ತಾ ಇದೆ, ED ಕೂಡ ನಡೆಸ್ತಾ ಇದೆ. ಹಾಗಾಗಿ ಈ ಬಗ್ಗೆ ನಿಜವಾಗಿ ಉತ್ತರ ಕೊಡಬೇಕಾಗಿದ್ದು ಕಾಂಗ್ರೆಸ್ ನಾಯಕರೇ. ಪ್ರಿಯಾಂಕ್ ಖರ್ಗೆ ಅವರು ಹೇಳೋ ರೀತಿಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ಬಿಜೆಪಿ ನಾಯಕರ ಹೆಸರು ಖಂಡಿತವಾಗಿಯೂ ಇಲ್ಲ. ರಾಬಿನ್ ಖಂಡೇವಾಲಾ, ನರೇಶ್ ಇತ್ಯಾದಿ ಜನರ ಹೆಸರಿದೆ. CIDಯಲ್ಲೂ
ಇವರದ್ದೇ ಹೆಸರಿದೆ. ಹಾಗೇನೆ ಈಗ SIT ನಡೆಸ್ತಿರುವ ತನಿಖೆ ಏನಿದೆ ಆ ತನಿಖೆ ಸಂದರ್ಭದಲ್ಲೂ ಕೂಡ ಇವರ ಹೆಸರುಗಳ ಇದೆ. ಮತ್ತೆ ಕೋಕಾ ಕಾನೂನನ್ನ ಅನ್ವಯ ಮಾಡ್ಬೇಕು ಅಂತಿತ್ತು, ಅದನ್ನ ಕೋರ್ಟ್ ಪುರಸ್ಕರಿಸಲಿಲ್ಲ. ಕೋಕಾ ಕಾನೂನನ್ನ ರದ್ದು ಮಾಡಿದೆ. ತನಿಖೆ ಈಗಲೂ ಕೂಡ ಮುಂದುವರಿತಾ ಇದೆ. CID ಆಯ್ತು, ನಂತರ SIT ತನಿಖೆ ನಡೀತಾ ಇದೆ. ED ಕೂಡ ತನ್ನ ತನಿಖೆಯನ್ನ ನಡೆಸ್ತಾ ಇದೆ. 2023 ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನಾನು ಆಗ್ಲೇ ಹೇಳ್ದಂಗೆ ಆ ಚಾರ್ಜ್ ಶೀಟ್ ನಲ್ಲಿ ಈಗ ನಾನು ಹೇಳಿದ ಹೆಸರುಗಳು ಅಂತಂದ್ರೆ ಖಂಡೇವಾಲ ಇರ್ತಾನೆ, ಆತನ ಹೆಸರು, ಇನ್ನೂ ಕೆಲವರ ಹೆಸರು, ಒಟ್ಟು 17 ಶೇಖಿ ಮತ್ತು ಇತರ 17 ಮಂದಿಯ ನರೇಶ್ ಮತ್ತು ರಾಬಿನ್ ಖಂಡೇವಾಲ ಈ ತರದ ಹೆಸರುಗಳಿದೆ. ಓರ್ವ ಮಹಿಳೆ ಕೂಡ ಪ್ರಕರಣವನ್ನ ದಾಖಲು ಮಾಡಿದ್ರು. ಅವರು ಒಂದು 20-25 ಲಕ್ಷ ಹಣವನ್ನ ಕೊಟ್ಟಿದ್ದೆ, 28 ಲಕ್ಷ ಏನು, ಅದಕ್ಕೆ 45 ಲಕ್ಷ ಕೊಡ್ತೀವಿ ಅಂತ ಈ ತರದ ಪ್ರಕರಣ ದಾಖಲಾಗಿತ್ತು. ಅದೆಲ್ಲವನ್ನ ಒಟ್ಟಿಗೆ ತಂದು ನೋಡಿದಾಗ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇವರು ಕೋಟ್ಯಾಂತರ, ಸಾವಿರಾರು ಕೋಟಿ ರೂಪಾಯಿಗಳನ್ನ ಇವರು ಅಂದ್ರೆ ಬಿಟ್ಕಾಯಿನ್ ಹ್ಯಾಕ್ ಮಾಡಿದ್ದು, ಸರ್ಕಾರಿ ಪೋರ್ಟಲ್ ಗಳನ್ನ ಹ್ಯಾಕ್ ಮಾಡಿರೋದು ಮತ್ತು ಆ ಹಣದ ವರ್ಗಾವಣೆ ಆಗಿರೋದು ಇವೆಲ್ಲವೂ ಕೂಡ ತನಿಖೆಯಿಂದ ಸಾಬೀತಾಗಿತ್ತು. ಹಾಗಾಗಿ ಚಾರ್ಜ್ ಶೀಟ್ ಆಯ್ತು. ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಿರುವ ಈ ತನಿಖೆ ಆರೋಪ ಪ್ರತ್ಯಾರೋಪಕ್ಕೆ ಇವತ್ತು ಕಾರಣ ಆಗಿದೆ. ಇವತ್ತು ನಾವು ಗಮನಿಸ್ತಾ ಇದ್ರೆ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ಹೇಳಿಕೆ ಕೊಡ್ತಾರೆ, ಚಾರ್ಜ್ ಶೀಟ್ ನಲ್ಲಿ ಬಿಜೆಪಿ ನಾಯಕರ ಹೆಸರಿದೆ ಅಂತ. ಹೆಸರು ಇಲ್ಲ, ಆಕ್ಚುಲಿ ಹೆಸರಿಲ್ಲ. ಇನ್ನೊಂದ್ ಕಡೆಯಲ್ಲಿ ಅಶ್ವಥ್ ನಾರಾಯಣ ಅವರು ಹೇಳಿಕೆ ಕೊಡ್ತಾರೆ, ಕಾಂಗ್ರೆಸ್ ನಾಯಕರು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತ. ಸಮಸ್ಯೆ ನಮಗೆ ಏನು ಆಗ್ತಿದೆ ಅಂತಂದ್ರೆ, ಯಾವುದೋ ಒಂದು ಆಕ್ಚುಲ್ ಪ್ರಕರಣ, ಒಂದು ಹಗರಣ, ಭ್ರಷ್ಟಾಚಾರ ನಡೆದಿದೆ ಅಂತಂದ್ರೆ ಅದರ ಸರಿಯಾದ ತನಿಖೆ ನಡೆದು ತಾರ್ಕಿಕ ಅಂತ್ಯಕ್ಕೆ ಹೋಗಿ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗೋದಕ್ಕಿಂತ ಹೆಚ್ಚಾಗಿ ಈ ರಾಜಕೀಯ ಆರೋಪ ಪ್ರತ್ಯಾರೋಪ ನಡೆದು ಹೋಗುತ್ತೆ. ಒಬ್ಬರ ಮೇಲೆ ಒಬ್ರು ಕೆಸರೆಚಾಟವನ್ನ ಮಾಡ್ತಾರೆ. ಅಂತಿಮವಾಗಿ ಏನಾಗುತ್ತೆ ಅಂತಂದ್ರೆ ಪ್ರಕರಣದ ತನಿಖೆ ಯಾವ ರೀತಿಯಲ್ಲಿ ನಡಿಬೇಕು, ತಪ್ಪಿದಸ್ಥರು ಎಲ್ಲಿ ಸೇರ್ಬೇಕು ಅಲ್ಲಿಗೆ ಸೇರೋದಿಲ್ಲ. ಎಲ್ಲರನ್ನ ಕಾಪಾಡೋ ಪ್ರಯತ್ನನೇ ಆಗ್ತಾ ಇದೆ. ಇಲ್ಲ ಅಂತಂದ್ರೆ ಸರ್ಕಾರಿ ಪೋರ್ಟಲ್ ಗಳನ್ನೇ ಹ್ಯಾಕ್ ಮಾಡಿ ಕೋಟ್ಯಾಂತರ ರೂಪಾಯಿ ಮತ್ತು ಡ್ರಗ್ ಅಲ್ಲೂ ಕೂಡ ಕೇಸಲ್ಲೂ ಇನ್ವಾಲ್ವ್ ಆಗದ ಶ್ರೀಗೆ ಹೇಗ್ ಬೇಲ್ ಸಿಗ್ತಾ ಇದೆ? ಪ್ರಕರಣ ಹಂಗಾದ್ರೆ ಅಷ್ಟು ಗಟ್ಟಿಯಾಗಿ ಇಲ್ವಾ, ಅಥವಾ ಪೊಲೀಸರು ತನಿಖೆಯಲ್ಲಿ ಲೋಪ ಎಸಗ್ತಾ ಇದ್ದಾರೆ? ಈ ಪ್ರಶ್ನೆಗಳಿದೆ. ಯಾಕೆಂದ್ರೆ ಡ್ರಗ್ ಕೇಸ್ ಇದೆ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಕ್ರಿಪ್ಟೋ ಕರೆನ್ಸಿ ಕೇಸ್ ಇದೆ. ಇಷ್ಟೆಲ್ಲ ಕೇಸ್ಗಳಿದ್ರು ಆತನಿಗೆ ಹೇಗ್ ಬೇಲ್ ಸಿಗತ್ತೆ? ಆತನನ್ನ ಬಚಾವ್ ಮಾಡ್ತಿರೋದು ಯಾರು? ಈ ಪ್ರಶ್ನೆ ಮೊದ್ಲಿಂದಲೂ ಇದೆ. 2020 ಆತನನ್ನ ಬಂಧಿಸಿದ್ರಲ್ಲ, 2015-17 ಆತನ ಹೆಸರಿದೆ. ಪ್ರಮುಖವಾಗಿ ಪೊಲೀಸರ ಕಣ್ಗಾವಲಿನಲ್ಲಿ ಆತ ಇದ್ದ. 2020 ಬಂಧನ ಆಯ್ತು. ಆ ನಂತರದಲ್ಲಿ ಆತನಿಗೆ ತಕ್ಷಣ ಬೇಲ್ ಸಿಗತ್ತೆ. ಆತ ಎಲ್ಲೋ ಹೋಗಿ ತಲೆಮರೆಸ್ಕೊಳ್ತಾನೆ. ಆತನ ಜೀವನ ಹೇಗ್ ನಡೀತಿದೆ ಇದು ಯಾವುದಕ್ಕೂ ಸರಿಯಾದ ಉತ್ತರನೇ ಸಿಗೋದಿಲ್ಲ. ಹಾಗಾಗಿನೇ ಅನುಮಾನ ಬರೋದು ಈ ತರದ ಪ್ರಕರಣಗಳಲ್ಲಿ ಪ್ರಭಾವಿಗಳು ಭಾಗಿಯಾಗಿದ್ದಾರೆ ಅಂತ. ಇಡಿ ಆದ್ರೂ ಸರಿಯಾಗಿ ತನಿಖೆಯನ್ನ ನಡೆಸುತ್ತಾ ನೋಡಿದ್ರೆ ಅದ್ರ ಮೇಲೆ ನಂಬಿಕೆಯನ್ನ ಕಳೆದು ಹೋಗಿದೆ. ಯಾಕೆಂದ್ರೆ ಇತ್ತೀಚಿನ ಕಳೆದ 10-12 ವರ್ಷಗಳಲ್ಲಿ ಕೇಂದ್ರದ ತನಿಖಾ ಸಂಸ್ಥೆಗಳು ದುರ್ಬಲವಾದ ರೀತಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಯಾವ ಸಂದರ್ಭದಲ್ಲೂ ಈ ರೀತಿಯಾಗಿ ದುರ್ಬಲ ಆಗಿರಲಿಲ್ಲ. ಅಂದ್ರೆ ಬರೀ ಟಾರ್ಗೆಟೆಡ್ ದಾಳಿಗಳು, ರಾಜಕೀಯ ಪ್ರೇರಿತ ದಾಳಿಗಳು ಮತ್ತು ಪ್ರಕರಣಗಳನ್ನ ನೋಡಿ 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 ಇಡಿ ನಿಜವಾಗಿಯೂ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುತ್ತಾ, ಪ್ರಕರಣವನ್ನ ನಿರ್ವಹಿಸುತ್ತಾ ಅನ್ನೋ ಬಗ್ಗೆ ಅನುಮಾನ ಇದೆ. ಈ ಅನುಮಾನ ಮತ್ತು ಇವರ ರಾಜಕೀಯ ಪ್ರತ್ಯಾರೋಪ, ಆರೋಪ ಇವೆಲ್ಲದರಲ್ಲಿ ಬಡವಾಗ್ತಿರೋದೇನು ಅಂತಂದ್ರೆ ಮತ್ತು ಸತ್ತೋಗ್ತಿರೋದೇನು ಅಂತಂದ್ರೆ ಸತ್ಯ ಮತ್ತು ನ್ಯಾಯ. ತನಿಖೆ ಕೂಡ ಸರಿಯಾದ ರೀತಿಯಲ್ಲಿ ಆಗ್ತಿಲ್ಲ. ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದ್ರೆ ಎಲ್ಲವನ್ನ ಜನರ ಎದುರಿಗಿಡ್ತೀವಿ, ನಾವು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೀವಿ ಅಂತ ಹೇಳ್ತಾರೆ. ಅಧಿಕಾರಕ್ಕೆ ಬಂದ್ 3 ವರ್ಷ ಆದ್ರೂ ಇಲ್ಲಿ ತನಕ ಪ್ರಕರಣದ ತನಿಖೆ ಸರಿಯಾಗಿ ನಡೆದೇ ಇಲ್ಲ ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಅನ್ನೋದು ಇಲ್ಲಿ ತನಕ ಕೂಡ ಗೊತ್ತಾಗಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ತನಿಖೆ ನಡೆಸ್ತಿದೆ? ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳಿದ್ರಲ್ಲ, ಬಿಜೆಪಿಯ ಎಲ್ಲ ಭ್ರಷ್ಟಾಚಾರವನ್ನ ಜನರ ಮುಂದೆ ಇರ್ತೀವಿ, ಒಬ್ಬೊಬ್ರನ್ನು ನಾವು ಬಿಡೋದಿಲ್ಲ, ಯಾರು ತಪ್ಪು ಮಾಡಿದಾರೆ ಅವ್ರನ್ನ ಕಂಬಿ ಹಿಂದೆ ಹಾಕ್ತಿವಿ ಅಂತ. ಯಾರನ್ನ ಕಂಬಿ ಹಿಂದೆ ಹಾಕಿದ್ರಿ? ಈಗ ನೋಡಿದ್ರೆ ಚಾರ್ಜ್ ಶೀಟ್ ನಲ್ಲಿ ಯಾರ ಹೆಸರು ಇಲ್ವೇ ಇಲ್ಲ. ಹಾಗಾದ್ರೆ ನೀವು ಮಾಡಿಲ್ಲ ಬರೀ ರಾಜಕೀಯ ಆರೋಪನ? ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ಬಿಜೆಪಿಯವರು ಕೇಳ್ತಿದ್ದಾರೆ, ನೀವು ಬರೀ ಭ್ರಷ್ಟಾಚಾರ, ಈಗ 40% ಕಮಿಷನ್ ವಿಚಾರದಲ್ಲೂ ಅಷ್ಟೇ, ನೀವು ಬರೀ ಆರೋಪವನ್ನ ಮಾಡಿದ್ರ ಅಂತ. ನೀವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅದನ್ನೊಂದು ತಾರ್ಕಿಕ 3 ವರ್ಷ ಆದ್ರೂ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಅದು ರಾಜಕೀಯ ಆರೋಪವಾಗಿನೇ ಉಳ್ಕೊಳ್ಳುತ್ತೆ. ಬಿಟ್ಕಾಯಿನ್ ಪ್ರಕರಣನೂ ಅಷ್ಟೇ, ನೀವು ಯಾರ ವಿರುದ್ಧ ಆರೋಪವನ್ನ ಮಾಡಿದ್ರಿ, ಯಾರ ಹೆಸರನ್ನ ತಂದಿದ್ರಿ, ಯಾರ ಹೆಸರು ಚಾರ್ಜ್ ಶೀಟ್ ನಲ್ಲಿ ಇಲ್ಲ. ಬದಲಾಗಿ ನಿಮ್ಮದೇ ಪಕ್ಷದ ನಾಯಕರುಗಳ ಹೆಸರುಗಳು ಇದರಲ್ಲಿ ಇದೆ ಮತ್ತು ಅವರ ಇನ್ವಾಲ್ವ್ಮೆಂಟ್ ಬೇಕಾದ ಸಾಕಷ್ಟು ಪುರಾವೆಗಳು SIT ಬಳಿನೂ ಇದೆ, ಹಾಗೇನೆ ಇಡಿ ಬಳಿನೂ ಇದೆ. ಹಾಗಾಗಿ ಉತ್ತರಿಸಬೇಕಾದವ್ರು ಯಾರು? ತಪ್ಪಿತಸ್ಥರ ಸ್ಥಾನದಲ್ಲಿ ನಿಂತಿರೋದು ಯಾರು? ನೀವು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀರಾ? ಈ ಪ್ರಶ್ನೆಯನ್ನ ಕಾಂಗ್ರೆಸ್ಗೆ ಮತ್ತು ಸರ್ಕಾರಕ್ಕೆ ಕೇಳ್ಬೇಕಾಗತ್ತೆ. ಆಡೋದೊಂದು, ಹೇಳೋದೊಂದು, ಮಾಡೋದೊಂದು ಅನ್ನೋದು ಇದೆ ಅಂತ ಅನ್ಸುತ್ತೆ. ಇದಕ್ಕಿಂತ ಇಬ್ಬಗೆಯ ದ್ವಂದ್ವ ನೀತಿ ಬೇರೆ ಇಲ್ಲ ಅಂತ ಅನ್ಸುತ್ತೆ. ಕಾದ್ ನೋಡ್ಬೇಕು ತನಿಖೆ ಯಾವ ರೀತಿಯಾಗಿ ಆಗತ್ತೆ ಅಂತ. ಜೊತೆಗೆ ಸಂಪುಟ ಪುನರಚನೆಯ ವಿಚಾರವೂ ಇರೋದ್ರಿಂದ ಹ್ಯಾರಿಸ್ ಅವರು ಮುಂಚೂಣಿಯಲ್ಲಿ ನಿಂತಿದ್ದಾರೆ. ನನಗೆ ಸಚಿವ ಸ್ಥಾನ ಬೇಕು, ನಾನು 4-5 ಬಾರಿ ಆಯ್ಕೆಯಾಗಿ ಬಂದಿದ್ದೀನಿ, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೀನಿ ಅಂತ. ಜೊತೆಗೆ ಮುಸ್ಲಿಂ
ಮತ್ತು ಕಾಂಗ್ರೆಸ್ ಅನ್ನುವ ಒಂದು ಸಂಘರ್ಷ ಕೂಡ ನಡೀತಿರೋದ್ರಿಂದ ಈ ಪ್ರಕರಣ ಅದಕ್ಕೂ ಏನಾದ್ರೂ ಲಿಂಕ್ ಆಗತ್ತಾ ಅಥವಾ ಆ ಹಿನ್ನೆಲೆಯಿಂದ ಇದನ್ನ ನೋಡ್ಬೇಕಾಗತ್ತೆ, ಇವೆಲ್ಲವೂ ಪ್ರಶ್ನೆ ಇದೆ. ಆದ್ರೆ ಬಿಟ್ಕಾಯಿನ್ ಅನ್ನೋದು ಮತ್ತೆ ಮತ್ತೆ ಮುನ್ನೆಲೆಗೆ ಬರುತ್ತೆ, ಹಾಗೆ ಅಷ್ಟೇ ಬೇಗ ಹಿಂದೆ ಸರಿದು ಹೋಗುತ್ತೆ. 2020ರಲ್ಲೂ ಹಾಗೆ ಆಯ್ತು, 2023ರಲ್ಲಿ ಆಯ್ತು, ಈಗ ಮತ್ತೆ 2026ರಲ್ಲಿ ಎಷ್ಟು ಬೇಗ ಮುನ್ನೆಲೆಗೆ ಬಂದು ತನಿಖೆ, ದಾಳಿ ಈ ತರದೆಲ್ಲ ನಡೆಯುತ್ತೋ ಅಷ್ಟೇ ಬೇಗ ಹಿಂದಕ್ಕೆ ಸರಿದು ಹೋಗುತ್ತೆ. ಯಾರ್ಯಾರು ಆರೋಪಿಗಳಿದ್ದಾರೆ ಅವರೆಲ್ಲರೂ ಆರಾಮಾಗಿ ಇರ್ತಾರೆ. ಯಾವುದೇ ಕನ್ವಿಕ್ಷನ್ ಆಗ್ಲಿ ಅಥವಾ ಅವರನ್ನ ಬಂಧಿಸಿ ಹೆಚ್ಚು ಸಮಯ ಜೈಲಿನಲ್ಲಿ ಇರೋದಾಗ್ಲಿ ಇದು ಯಾವುದೂ ನಡೆಯೋದಿಲ್ಲ. ಆರಾಮಾಗಿ ಜೈಲಿಗೆ ಹೋಗ್ತಾರೆ, ವಾಪಸ್ ಬೇಲ್ ತಗೋತಾರೆ, ವಾಪಸ್ ಬರ್ತಾರೆ. ಪ್ರಕರಣಗಳನ್ನ ಅಷ್ಟು ಈಸಿಯಾಗಿ ಗಳನ್ನ ಹಾಕ್ತಾರಾ, ತನಿಖೆಯನ್ನು ಸರಿಯಾಗಿ ನಡೆಸೋದಿಲ್ವಾ, ಕೋರ್ಟ್ ಬೇಲ್ ಕೊಡೋ ರೀತಿಯಲ್ಲಿ ಇವರ ತನಿಖೆಗಳು ಇರತ್ತಾ, ಇದ್ಯಾವುದು ಅರ್ಥವೇ ಆಗೋದಿಲ್ಲ. ಆದ್ರೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಂತೂ ಸತ್ಯ. SIT ತನಿಖೆಯಲ್ಲಾದ್ರೂ ಸರಿಯಾದ ರೀತಿಯಲ್ಲಿ ಸತ್ಯ ಹೊರಗಡೆ ಬರಬೇಕಾಗಿತ್ತು, ಆದ್ರೆ ಅದು ಕೂಡ ಬರ್ತಾ ಇಲ್ಲ. ಇಡಿ ನೋಡುತ್ತಾ ಅಂತಂದ್ರೆ ಇಡಿ ಕೂಡ ಈಗ ರಾಜಕೀಯ ಪ್ರೇರಿತ ತನಿಖೆ ಮತ್ತು ದಾಳಿಯನ್ನ ಮಾಡೋದ್ರಿಂದ ಅದರಿಂದನೂ ಕೂಡ ಸತ್ಯ ಹೊರಗಡೆ ಬರುತ್ತೆ ಅನ್ನೋ ನಿರೀಕ್ಷೆ ಬಹಳ ಕಷ್ಟ. ಹ್ಯಾರಿಸ್ ಅವರು ಮತ್ತೆ ಮತ್ತೆ ಈ ತರದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ತಮ್ಮ ಪುತ್ರರ ಕಾರಣಕ್ಕಾಗಿ. ಗೊತ್ತಿಲ್ಲ ಈ ಪ್ರಕರಣ ಅವರ ರಾಜಕೀಯ ಅಭಿವೃದ್ಧಿಗೆ ಯಾವ ರೀತಿಯಾಗಿ ತೊಂದರೆ ಆಗತ್ತೆ ಅಂತ. ಮೊಹಮ್ಮದ್ ನಲಪಾಡ್ ಕಾರಣಕ್ಕಾಗಿನೇ ಹ್ಯಾರಿಸ್ ಅವರು ಈ ಹಿಂದೆನೂ ಕೂಡ ರಾಜಕೀಯ ಹಿನ್ನಡೆಯನ್ನ ಸ್ವಲ್ಪ ಅನುಭವಿಸಿದ್ರು, ಈಗಲೂ ಮತ್ತದಾಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡ್ಬೇಕು ಇಡೀ ತನಿಖೆಯನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ ಮತ್ತು SIT ತನಿಖೆಯನ್ನ ಈ ವರ್ಷನಾದ್ರೂ ಪೂರ್ಣಗೊಳಿಸತ್ತಾ ಅಥವಾ ಇನ್ನೆರಡು ವರ್ಷಕ್ಕೆ ಕಾಂಗ್ರೆಸ್ ಅವಧಿ ಮುಗಿಯೋ ತನಕನೂ ಇದು ಹೀಗೆ ಕಂಟಿನ್ಯೂ ಆಗತ್ತಾ ಅಂತ.